ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗಮನವಿಟ್ಟು ಕೇಳಿ. ಇಂದು ನಾನು ನಿಮಗೆ ಹೇಳಲಿರುವ ವಿಷಯವು ನಿಮ್ಮ ಬೆನ್ನು ಮೂಳೆಯಲ್ಲಿ ನಡುಕವನ್ನು ಉಂಟು ಮಾಡುತ್ತದೆ. ನೀವು ಬ್ರಹ್ಮಚರ್ಯವನ್ನು ಮುರಿದ ರಾತ್ರಿ ನೀವು ಮಲಗಿದ್ದೀರಿ, ಆದರೆ ನಿಮ್ಮ ದೇಹವು ಮಲಗಲಿಲ್ಲ. ಆ ರಾತ್ರಿ ನಿಮ್ಮ ದೇಹವು ಮೌನವಾಗಿ ಅಳುತ್ತಿತ್ತು, ಏಕೆಂದರೆ ಅಮೂಲ್ಯವಾದ ಧಾತು ಅಂದರೆ ಲೋಹ ನಿಮ್ಮ ದೇಹದಿಂದ ಹೊರಟು ಹೋಗಿತ್ತು. ಋಷಿಗಳು ಮತ್ತು ಸಂತರು ಸಿದ್ಧಾಸನದಲ್ಲಿ 3 ಗಂಟೆಗಳ ಕಾಲ ಕುಳಿತು ಸಂರಕ್ಷಿಸುತ್ತಿದ್ದ ಧಾತು ಅದು. ಅವರ ತೊಡೆಗಳು ಉರಿಯಲು ಪ್ರಾರಂಭಿಸಿದಾಗಲೂ ಅವರು ಎದ್ದೇಳಲೇ ಇಲ್ಲ, ಏಕೆಂದರೆ ಈ ಶಕ್ತಿಯು ತಮ್ಮ ದೇಹದಿಂದ ಹೊರಟು ಹೋದರೆ ಅದನ್ನು ಪುನಃ ಪಡೆಯುವುದು ತುಂಬ ಕಷ್ಟಕರ ಎಂಬುದು ಅವರಿಗೆ ತಿಳಿದಿತ್ತು. ನಿಮ್ಮ ದೇಹವು ಅದರ ಒಂದು ಹನಿಯನ್ನು ಮಾತ್ರ ತಯಾರಿಸಲು 40 ದಿನಗಳ ಶಕ್ತಿಯನ್ನು ವೆಚ್ಚ ಮಾಡುತ್ತದೆ. ಅದು ಈಗ ನಿಮ್ಮ ನರಗಳಿಗೆ ಹಾನಿ ಮಾಡಿದೆ. ನೀವು ಮತ್ತೆ ಶಕ್ತಿಶಾಲಿಯಾಗಲು ಬಯಸಿದರೆ ಏನೇ ಆಗಲಿ, ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಈ 10 ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಲು ಪ್ರಾರಂಭಿಸಿ. ಸ್ನೇಹಿತರೆ, ಇವು ಸಾಮಾನ್ಯ ಅಭ್ಯಾಸಗಳಲ್ಲ. ಇವು ನಿಮ್ಮ ಶಕ್ತಿಯ ಮಟ್ಟವನ್ನು ಎಲ್ಲರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿಸಬಹುದು. ನೆನಪಿಡಿ, ಈ ಅಭ್ಯಾಸಗಳು ಮುಂದುವರೆದಂತೆ ಹೆಚ್ಚು ವಿಶಿಷ್ಟವಾಗುತ್ತವೆ. ಆದ್ದರಿಂದ ವಿಡಿಯೋದ ಕೊನೆಯ ಭಾಗವನ್ನು ನೋಡಲು ಮರೆಯದಿರಿ, ಏಕೆಂದರೆ ಕೊನೆಯ ಅಭ್ಯಾಸವನ್ನು 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಚ್ಚಿನ ಜನರು ಪ್ರಜ್ಞಾಪೂರ್ವಕವಾಗಿ ಮಾಡುವುದಿಲ್ಲ. ಆದಾಗ್ಯೂ ಈ ಅಭ್ಯಾಸವು ದೇಹ ಮತ್ತು ಮನಸ್ಸು ಎರಡಕ್ಕೂ ಅತ್ಯಂತ ಶಕ್ತಿಶಾಲಿ ಎಂದು ಸಾಬೀತಾಗಿದೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಒಂದು ವೇಳೆ ಈ ವಿಡಿಯೋದಲ್ಲಿನ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ. ನಂಬರ್ 1, ಮೊದಲನೆಯ ಮಾರ್ಗವೆಂದರೆ ಪ್ರತಿದಿನ 30 ಸೆಕೆಂಡ್ಗಳ ಕಾಲ ಪ್ರತಿ ಕಾಲ್ಬೆರಳನ್ನು ಉಜ್ಜುವುದು. ಸ್ನೇಹಿತರೆ, ನಿಮ್ಮ ಕಾಲುಗಳನ್ನು ಹಿಗ್ಗಿಸಿ ನೆಲಕ್ಕೆ ದೃಢವಾಗಿ ಹೊತ್ತಿರಿ. ಆಧುನಿಕ ಶೂಗಳಿಂದಾಗಿ ಕಡಿಮೆಯಾಗುತ್ತಿರುವ ಪಾದದ ಕಮಾನುಗಳ ನೈಸರ್ಗಿಕ ಶಕ್ತಿಯನ್ನು ಇದು ಪುನಃ ಸಕ್ರಿಯಗೊಳಿಸುತ್ತದೆ ಎಂದು ಪೋಡಿಯಾಟ್ರಿಸ್ಟ್ಗಳು ಅಂದರೆ ಪಾದದ ತಜ್ಞರು ನಂಬುತ್ತಾರೆ. ನಂಬರ್ 2, ಪ್ರತಿದಿನ ಎಲ್ಲ ಸಮಯದಲ್ಲೂ ನಿಮ್ಮ ನಾಲಿಗೆಯನ್ನು ಅಂಗಳಕ್ಕೆ ಅಂದರೆ ಬಾಯಿಯ ಮೇಲ್ಭಾಗಕ್ಕೆ ಒತ್ತಿ ಹಿಡಿಯಿರಿ. ಮಯೋ ಫಂಕ್ಷನಲ್ ಥೆರಪಿಸ್ಟ್ಗಳು ದವಡೆಯ ಸ್ಥಾನ ಮತ್ತು ಬಾಯಿಯ ಸ್ನಾಯುಗಳ ಸಮತೋಲನವನ್ನು ಸುಧಾರಿಸಲು ಇದನ್ನು ಬಳಸುತ್ತಾರೆ. ಇದು ಬಾಯಿಯ ಮೂಲಕ ಉಸಿರಾಡುವುದನ್ನು ತಡೆಯುತ್ತದೆ. ಬಾಯಿಯಿಂದ ಉಸಿರಾಡುವುದರಿಂದ ಮುಖ, ಕಣ್ಣುಗಳು ಮತ್ತು ಇಡೀ ದೇಹವು ಮಂದವಾಗಿ ಕಾಣಿಸುತ್ತದೆ. ನಂಬರ್ 3, ಪ್ರತಿ ಗಂಟೆಯ ಸ್ಕ್ರೀನ್ ಸಮಯದ ನಂತರ ಕನಿಷ್ಠ 1 ನಿಮಿಷ 10 ಮೀಟರ್ ದೂರದಲ್ಲಿರುವ ವಸ್ತುವಿನ ಮೇಲೆ ಗಮನ ಕೇಂದ್ರೀಕರಿಸಿ. ಇದು ಹತ್ತಿರದ ವಸ್ತುವನ್ನೇ ನೋಡುವುದರಿಂದ ಕಣ್ಣುಗಳ ಮೇಲಾಗುವ ನಿರಂತರ ಒತ್ತಡವನ್ನು ಶಮನಗೊಳಿಸುತ್ತದೆ. ನಂಬರ್ 4, ಪ್ರತಿ ತುತ್ತನ್ನು ಆಹಾರವು ಸಂಪೂರ್ಣವಾಗಿ ದ್ರವರೂಪಕ್ಕೆ ಬರುವವರೆಗೂ ಜಿಗಿದು ನಂತರ ನುಂಗಿ. ಓಕಿನೋವಾದ ಸಂಶೋಧಕರು ಈ ಅಭ್ಯಾಸವನ್ನು ಉತ್ತಮ ಜೀರ್ಣಕ್ರಿಯೆ ಮತ್ತು ಉತ್ತಮ ಚಯಾಪಚಯ ಆರೋಗ್ಯಕ್ಕೆ ಸಂಯೋಜಿಸಿದ್ದಾರೆ. ನಂಬರ್ 5, ಪ್ರತಿದಿನ ಅಸಮಪಾರ್ಶ್ವದ ಅಂದರೆ ನೆಲದ ಮೇಲೆ ಬರಿಗಾಲಿನಲ್ಲಿ ಸುಮಾರು 20 ಹೆಜ್ಜೆ ಹಿಂದಕ್ಕೆ ನಡೆಯಿರಿ. ನಿಧಾನವಾಗಿ ನಡೆಯಿರಿ, ಆತುರ ಪಡಬೇಡಿ. ಫಿಸಿಯೋಥೆರಪಿಸ್ಟ್ಗಳು ಇದನ್ನು ದೇಹದ ಸಮತೋಲನ, ಪಾದದ ಸೂಕ್ಷ್ಮತೆ ಮತ್ತು ಉತ್ತಮ ದೇಹ ನಿಯಂತ್ರಣಕ್ಕಾಗಿ ಬಳಸುತ್ತಾರೆ. ನಂಬರ್ 6, ನಿಮ್ಮ ಬಾಯಿಗೆ ಏನನ್ನಾದರೂ ಹಾಕಿಕೊಳ್ಳುವ ಮೊದಲು ಪ್ರತಿದಿನ ಬೆಳಗ್ಗೆ ನಿಮ್ಮ ನಾಲಿಗೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಆಯುರ್ವೇದ, ಸಾಂಪ್ರದಾಯಿಕ ಚೀನಿ ವೈದ್ಯಕೀಯ ಪದ್ಧತಿ ಮತ್ತು ಆಧುನಿಕ ಸೂಕ್ಷ್ಮಜೀವಿ ಸಂಶೋಧನೆಗಳು ಈ ಅಭ್ಯಾಸವನ್ನು ಒತ್ತಿ ಹೇಳುತ್ತಿವೆ. ನಂಬರ್ 7, ನೀವು ಎದ್ದ ತಕ್ಷಣ ಕನಿಷ್ಠ 5 ನಿಮಿಷಗಳ ಕಾಲ ನೈಸರ್ಗಿಕ ಸೂರ್ಯನ ಬೆಳಕಿನಲ್ಲಿ ಕಳೆಯಿರಿ. ಇದು ನಿಮ್ಮ ದೇಹದ ಜೈವಿಕ ಗಡಿಯಾರವನ್ನು ಅಂದರೆ ಬಯೋಕ್ಲಾಕನ್ನು ಸುಧಾರಿಸುತ್ತದೆ. ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಲು ಮತ್ತು ಮರುದಿನ ಬೇಗನೆ ಎಚ್ಚರಗೊಳ್ಳಲು ಸಹಾಯ ಮಾಡುತ್ತದೆ. ನಂಬರ್ 8, ಪ್ರತಿ 8 ದಿನಗಳಿಗೊಮ್ಮೆ ನಿಮ್ಮ ಮೊಬೈಲ್ ಫೋನ್, ಸಂಗೀತ, ದೂರದರ್ಶನ ಅಥವಾ ಯಾವುದೇ ಇತರ ಗೊಂದಲಗಳಿಲ್ಲದೆ ಸಂಪೂರ್ಣ ಮೌನದಲ್ಲಿ ಕೆಲವು ನಿಮಿಷಗಳನ್ನು ಕಳೆಯಿರಿ. ಇದು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸುವ ಸಮಯ. ಇದು ಮನಸ್ಸನ್ನು ಸ್ಥಿರಗೊಳಿಸುತ್ತದೆ. ನಂಬರ್ 9, ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಮೂಗಿನ ಮೂಲಕ ಆಳವಾದ ನಿಧಾನವಾದ ಉಸಿರಾಟವನ್ನು ಅಭ್ಯಾಸ ಮಾಡಿ. ಕೆಲವು ಸೆಕೆಂಡ್ಗಳ ಕಾಲ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ, ನಂತರ ಉಸಿರನ್ನು ಹೊರಬಿಟ್ಟು ಪೂರ್ಣವಾಗಿ ತಡೆಯಿರಿ. ಇದು ದೇಹ ಮತ್ತು ಮನಸ್ಸು ಎರಡನ್ನೂ ಶಾಂತವಾಗಿ ಹಾಗೂ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ನಂಬರ್ 10 ಅಂದರೆ ಕೊನೆಯದು, ಪ್ರತಿದಿನ ಸ್ವಲ್ಪ ಸಮಯವನ್ನು ಸಂಪೂರ್ಣ ಮೌನದಲ್ಲಿ ಕಳೆಯಿರಿ. ಇಂದು 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಕೆಲವೇ ಜನರು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಲು ಸಮರ್ಥರಾಗಿದ್ದಾರೆ. ಆದಾಗ್ಯೂ ಅನೇಕ ಸಂಪ್ರದಾಯಗಳಲ್ಲಿ ಮಾನಸಿಕ ಸ್ಪಷ್ಟತೆ, ಆತ್ಮಾವಲೋಕನ ಮತ್ತು ಆಳವಾದ ಶಕ್ತಿಗಾಗಿ ಮೌನವನ್ನು ಅತ್ಯುತ್ತಮ ಅಭ್ಯಾಸವೆಂದು ಪರಿಗಣಿಸಲಾಗಿದೆ. ಆದರೆ ನಾನು ನಿಮಗೆ ಮೊದಲೇ ಒಂದು ಹಕ್ಕು ನಿರಾಕರಣೆ ಅಂದರೆ ಡಿಸ್ಕ್ಲೈಮರ್ ನೀಡುತ್ತೇನೆ. 99% ಜನರು ಈ ಸವಾಲನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ. ಕೇವಲ 1% ಜನರು ಮಾತ್ರ ಮಾಡುತ್ತಾರೆ. ಆ 1% ಜನರು ಮಾತ್ರ ಈ ಸವಾಲನ್ನು ಸ್ವೀಕರಿಸಲು ಧೈರ್ಯ ಮಾಡಿರುತ್ತಾರೆ. ನೀವು ಆ ಧೈರ್ಯಶಾಲಿ ವ್ಯಕ್ತಿಯಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ಗಳಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ.
ಇದು ಶಕ್ತಿಶಾಲಿ ಮತ್ತು ಉರುಪಿನ ಬ್ರಹ್ಮಚಾರಿಯಾಗಲು ನಿಮ್ಮ ಬದ್ಧತೆಗೆ ಸಾಕ್ಷಿಯಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.